ನಾನು ಹೆಂಡ್ತಿ ಪಾಪ ಯಾಕೆ ಫೋನ್ ಮಾಡಿ ಗೊತ್ತದ, ನಾ ಹೋಗತನ ರಾತ್ರಿ ಆಕಿ ಊಟನೇ ಮಾಡಲ್ರಿ, ನೀವು ಕೊಡ್ತೀರಿ ಗಂಡ ಬರತನ ಬರ್ತೀಯನ ಅಲ್ಲ. ಯಾಕೆ ಉಣ್ಣಂಗಿಲ್ಲ ಗೊತ್ತದ, ಇವತ್ತು ಅಡ್ಗೆ ಡ್ಯೂಟಿ ನಂದದ, ಅದು ಕುಣ್ಣಲ್ಲ ರಾತ್ರಿ ಇದು ಮಾಡಿಕೊಡ್ಬೇಕಲ್ಲ, ಬಸವಣ್ಣ ಒಯ್ದು ಕೊಡ್ಬೇಕು. ಇವತ್ತು ತಾರೀಕು ಎಷ್ಟದ 7. ವೇದಿಕೆ ಮೇಲೆ ಗುರುಗಳು ಇದ್ದರು 7. ಒಬ್ಬಕ್ಕೆ ತಾಯಿಯವರು ಜೋರಾದ ಚಪ್ಪಾಳೆ ತರಬೇಕು. ನಮ್ಮ ಆಲಮೇಲೆ ಮುತ್ತಿಯವರು ಆ ಕಡೆ ಕುಮ್ಮಸ್ಕಿ ಮುತ್ತಿಯವರು ಈ ಕಡೆ ಕುಮ್ಮಸ್ಕಿ ಮತ್ತು ಈ ಕಡೆ ಕುಂತಾರಲ್ಲ ಎಂಕಂಚಿ ಮುತ್ತಿರ, ಆರಾಮ್ ಟೆನ್ಷನೇ ಇಲ್ಲ, ದಿನ ಫಂಕ್ಷನ್. ಅದ್ರಾಗ ನಮ್ಮ ಮಾಂತಪ್ಪವ್ರು ಪುರಾಣ ಹೇಳ್ತಾರಂದ್ರೆ ನಮಗೆ ಖುಷಿ ಆಯ್ತು ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಈಗ ಪ್ರಾರಂಭ ಮಾಡುತ್ತೇನೆ. ಚಂದ ಬಂದಿತ್ತಮ್ಮ. ಮುತ್ಯಾರು ಕರ್ಕೊಂಡು ಬಂದಾರಲ್ಲ, ಅದಕ್ಕೆ ನಾ ಹೆಚ್ಚು ಮಾತಾಡಿ ನಿಮ್ಮದು ಹುಚ್ಚಾಗಬಾರ್ದು. ಇವತ್ತ ಎಲ್ಲ ರಂಗದಾಗ ನಮ್ಮ ತಾಯಿಂದರು ಮುಂದಿರ್ತಾರೆ. ಅದಕ್ಕೆ ಮನೆತನಕ್ಕೆ ಬೇಕು ಒಳ್ಳೆ ಹೆಣ್ಣು. ಜಗತ್ತಿಗೆ ಕಣ್ಣು ತೆರೆಸಿದವರೇ ನೀವೇ ಕಣ್ಣು. ಅದಕ್ಕೆ ಹೆಣ್ಣು ಹುಟ್ಟ್ಯಾದಂಥ ಹುಣ್ಣು ಹುಟ್ಟ್ಯಾದ ಅನ್ಬ್ಯಾಡ್ರಿ, ಹೆಣ್ಣು ಜಗದ ಕಣ್ಣು. ಅದಕ್ಕೆ ನಮ್ಮ ರೈತರಿಗೆ ಬೇಕು ಉಳಿಮೆ ಮಾಡಕ್ಕ ಮಣ್ಣು, ಮಕ್ಕಳಿಗೆ ಬೇಕು ತಿನ್ನಕ ಹಣ್ಣು, ನೋಡಾಕ ಬೇಕು 2 ಒಳ್ಳೆಯ ಕಣ್ಣು. ಒಂದು ಜೋರಾದ ಚಪ್ಪಾಳೆ ತಡೆದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಅದಕ್ಕೆ ನಮ್ಮ ಮನ್ಯಾಗ ಎಲ್ಲರಾಗ ನೀವೇ ಮುಂದಿದ್ದೀರವ, ಅಡುಗೆ ಮಾಡಕ್ಕೆ ನೀವೇ ಮುಂದು, ಮೇಕಪ್ ಮಾಡ್ಕೊಳಕ ನೀವೇ ಮುಂದೆ, ಪುರಾಣ ಕೇಳಕ್ಕೆ ನೀವೇ ಮುಂದು, ಮತ್ತು ಚಂದ ಉಣ್ಣಾಕ ನೀವು ಹೆಂಗೆ ಉಂಡೋಂಡು ಮಸ್ತಿದ್ದೀರಿ ನೋಡಿ. ಊಟ ಮಾಡಕ್ಕೆ ನೀವೇ ಮುಂದೆ, ಬಂಗಾರ ಹಾಕೊಳ್ಳೋಕೆ ನೀವೇ ಮುಂದು. ಮತ್ತು ಅಟ್ಟೆ ಎಲ್ಲ ಬಸ್ಸಿನಾಗ ಯವ್ವ ಇವ ಆಧಾರ್ ಕಾರ್ಡ್ ಕಾಲಾಗ ನಮಗೆ ಯವ್ವ ದಿಕ್ಕಿ ತಪ್ಪ್ಯದ. ಮೊನ್ನೆ ಬೆಳ್ಳನ ವೈಟ್ ಅಂಗಿ ಹಾಕ್ಕೊಂಡು ಬಂದೀನಿ. ಅವತ್ತು ನಾ ಕಾರ್ನಾಗ ಬಂದಿದ್ದೆ, ಬಸ್ಸಿನಾಗ ಹೋಗಿನಿ. 3-4 ಹೆಣ್ಮಕ್ಳು ಒತ್ತದ 3-4 ಟಿಕಳಿ ಅವು ಅಂಗಿಗೆ ಹತ್ಯಾವ. ರಾತ್ರಿ ಮನೆಗೆ ಹೋಗಿನಿ, ನಾನು ಹೆಂಡ್ತಿ ಮಾತೆ ಬಾಂದ್ ಅವು ಮಿಂಚಕತ್ತಾವ ಟಿಕಳಿ ವೈಟ್ ಅಂಗಿಗೆ. ಈ ರಾತ್ರಿ ಎಲ್ಲಿ ಹೋಗಿದ್ದಿ ಯಾವಾಗಿಂದ ಬಿತ್ತನೋ ಡೌಟ್. ಅದಕ್ಕೆ ನೀವೆಲ್ಲ ಭಾಳ ಚಂದಿದ್ರಿ. ಇಂಥ ಪುಣ್ಯಾತ್ಮನಿಂಥ ಪ್ರೀತಿಯಿಂದ ನಮ್ಮ ಮಳೇಂದ್ರ ಮುತ್ತಿಯವರು ಸನ್ನಿಧಾನದಾಗ ನಾಳೆ ತುಲಾಭಾರ ಗುರುವಿನ ಅಡ್ಡ ಪಲ್ಲಕ್ಕಿ. ಇವತ್ತು ತಾರೀಕು 7. ಆ ಜ್ಯೋತಿ ಹಚ್ಚಿದ್ದು 7. ಇವರು ಸಂಗೀತ ಸ್ವರ ಹಾಡೋದು 7. ಮುಖ್ಯವಾದ ಬಣ್ಣಗಳು 7. ಬಸವಣ್ಣನ ವಚನ ಸಪ್ತಸೂತ್ರ 7. ಅದು ಸೂತ್ರ ಗುರು ಮಳೇಂದ್ರ ಮುತ್ತಿನ ನೇತ್ರ. ನಾಳೆ ನಿಮ್ಮೂರಿನ ಜಾತ್ರ, ನಂದು ಬರೀ ಪಾತ್ರ, ಬದುಕು ಯಾತ್ರ. ಹೀಗಿದೆ ಬದುಕು. ನನಗಂತೂ ಫುಲ್ ಖುಷಿ ಆಯ್ತು. ಇದು ಸೆನ್ಗಿ ತಾಲೂಕಲ್ಲ ಪರೆ, ಆಲ್ಮೇಲೆ. ಈಗ ಆಲ್ಮೇಲೆ ಆಗಿದೆ, ಮೊದಲೇ ಸೆನ್ಗೆ ಆಲ್ಮೇಲೆ ಮತ್ತೆ ಪುಣ್ಯ ಇದ್ದೀನಿ ಹೊಸು. ಆಲ್ಮೇಲ್ ಇಂಗ್ಲೀಷ್ದಾಗ ಮೇಲ್ ಅಂದ್ರೆ ಏನು? ಮೇಲ್ ಅಂದ್ರೆ ಯಾರು? ಗಂಡ ಹೆಣ್ಣು. ಮೇಲ್ ಗಂಡಸರು. ನಿಮ್ಮ ತಾಲೂಕಿನಾಗ 8 ಊರು ಚಂದನ ಟಿವಿದಾಗ ಹೇಳಿನಿ. ಬಿಡ್ತು ಬಸ್ ಕಲಬುರ್ಗಿ, ಮುಂದೆ ಬಂತು ಜೇವರ್ಗಿ, ಮುಂದೆ ಬಂತು ಕ್ರಾಸ್ ಹಿಪ್ಪರ್ಗಿ, ಮುಂದೆ ನೇದಲ್ಗಿ, ಮುಂದೆ ಜೇರಟ್ಗಿ, ಒಳಗೆ ಬಂದ್ರ ಹಾವಳಗಿ, ಮುಂದೆ ಹೋದ್ರೆ ಸಿರಿಸ್ಗಿ, ಈ ಕಡೆ ದೇವ್ರ ನಾವದ್ಗಿ, ನಡು ಹೋದ್ರೆ ಗಬ್ಸಾವಳಗಿ, ಒಳಗೆ ಹೋದ್ರೆ ಗೊಂದಗಿ, ಸೀದಾ ಹೋದ್ರೆ ಸಿಂದಗಿ, ಮುಂದೆ ಹೋದ್ರ ದೇವ್ರ ಹಿಪ್ಪರಗಿ, ಮುಂದೆ ಹೋದ್ರೆ ಶಿವಣಗಿ, ಮುಂದೆ ಹೊನಟ್ಗಿ, ಮುಂದೆ ಕವಲ್ಗಿ, ಮುಂದೆ ಐನಾಪುರ್, ಮುಂದೆ ಬಿಜಾಪುರ್. ಇದು ಚಂದನ್ ಟಿವಿದಾಗ ಊರಿನ ತೊಂಬೇಣ ಕಾಣಿಕೆ ಒಬ್ಬನೇ ತಂದೆ ಅಲ್ಲ. ನಾ ಈ ಊರಾಗ ಅಯ್ಯರಿ ಆತಾವಿಲ್ಲ ಗೊತ್ತಿಲ್ಲ. ಮೊನ್ನೆ ಒಂದು ಊರಾಗ 10 ರೂಪಾಯಿ ದೇವ್ರಾಣಿ ಯಾರು ಕೊಟ್ಟಿಲ್ಲ. ಒಬ್ಬ ಕೊಡ್ದಾನ, ನಗಸ 500 ರೂಪಾಯಿ ಕೊಟ್ಟವ. 500 ರೂಪಾಯಿ ಕೊಟ್ಟ ಕಿಶೆ ತುಂಬ್ತು. ಅವ್ನು ನಿಷೇಧಾಗಿ ನಾನು ಕಿಶೆ ತುಂಬ್ಯಾರ. ಮುಂಜಾನೆ ಕಾಯ್ಕೊಂಡೆ ಕುಂತ ತೆಗಿ ರೊಕ್ಕ ಅನ್ನವ. ಯಾಕೆಣ್ಣ, ನಾನು ನಿಷೇಧ ಕೊಟ್ಟಿನಿ, ಕಿಶೆ ಖಾಲಿ ಆಗ್ಯದ. ಈಗ ನಿಷೇಕ್ ನಿನ್ನ ಕಿಶೆ ಖಾಲಿ. ಹಾಗೆಲ್ಲ ನಮ್ಮ ಸಿದ್ದರಾಮ ವಾಲಿಕರ್ ಅವರಿಗೆ ಜೋರಾದ ಚಪ್ಪಾಳೆ ಕೊಟ್ಟಿದ್ದು 101. ಅದಕ್ಕೆ 1 ಇರಬೇಕಂತ ಚಂದ ಕಾಣಿಕೊಟ್ಟಾರ ಅಂತ ಹೇಳ್ತಾ ಅಂದೇಣ.
ಓದೋಣ ನಾನೇ ನೀ ಬರ್ದ ನಾ ತಪ್ಪು ಬರ್ದ. ಶಿವರಾಯಗೌಡ ಬಿರಾದರ್ ಶಿಕ್ಷಕರು, ವಾಹ್, ನೇಚರ್ ಫ್ಯೂಚರ್ ಟೀಚರ್. ಶಿವ ಅಂತ ಶಿವರಾಯಗೌಡ ಕೊಟ್ಟಿದ್ದೀವಿ, ಟೀಚರ್ ಮಂದಿ ಕೊಡಲ್ಲ, ಆದ್ರೆ ಈ ಊರಾಗ ಕೊಟ್ಟಾರಂತ ಜೋರಾದ ಚಪ್ಪಾಳೆ ತಡ್ಬೇಕು. ಅಕ್ಷರ ಕಲಿಸಿದ ಮಾಸ್ತರ್ಗೆ ಎಂದೂ ಮರಿಬಾರ್ದು, ಅನ್ನ ಕೊಟ್ಟವ್ರಿಗೆ ರೈತರಿಗೆ ಮರಿಬಾರ್ದು, ನಮ್ಮ ಅಂಗರಕ್ಷಕ ಸೈನಿಕರಿಗೆ ಒಂದು ಜೋರಾದ ಚಪ್ಪಾಳೆ. ನಮ್ಮ ಶಿವರಾಯಗೌಡ ನವಲಿಂಗ್ ಪಾಟೀಲ್ ಅವರಿಗೆ 100 ರೂಪಾಯಿ ಮತ್ತು ಬಿಂದೂರಾಯಗೌಡ, ಈ ಊರಾಗ ಹೊಸಕ್ ಮಂದಿ ಗೌಡ್ರೆ ಅದಾರಲ್ರೀಪ, ಶ್ರೀಮಂತ ಗೌಡ, ಸಿದ್ದಪ್ಪ ಗೌಡ, ಭಗವಂತರಾವ್ ಗೌಡ, ಈ ಊರಾಗ ಹೊಸ ಗೌಡಕಿನೇ ಅವರಪ್ಪ ರೀ. ನಮ್ದು ಲಾಡ್ಕಿ ಆಗ್ಯದ ಇದು. ಇಷ್ಟು ಮಂದಿ ಗೌಡ್ರು ಇದ್ದಿದ್ದು ಊರು ನೋಡಿದ್ದು, ಅದು ನಿಮ್ಮ ಚಿಕ್ಕಾವಳಿಗೆ ಜೋರಾದ ಚಪ್ಪಾಳೆ. ಪರಶುರಾಮ್ ಭೀಮಣ್ಣ ಜಮಾದಾರ್. ಅಷ್ಟು ನೀ ಜಮಾ ಇಟ್ಕೊಳ್ಳೋಣ, ಆಮೇಲೆ ನಾನು ಕೊಡು. ಅಕೌಂಟ್ ನಿನ್ನ ಕಡೆ ನೋಡಪ್ಪೋ, ನನಗೆ ಡಿಸ್ಕೌಂಟ್ ಮಾಡಬೇಡ. ಈಟ್ ನಗಸದ್ ಒಬ್ಬರನ್ನ ಹೆಣ್ಮಕ್ಳು ಕೊಟ್ರೆ ಒಂದು 50 ರೂಪಾಯಿ. ಚಂದ ಬಂದಿದ್ಯಪ್ಪ. ಈಗ ಹಬ್ಬ ಸಹಿತ ನಿಮಿಯವ ಮೊನ್ನೆ ನಮ್ಮ ಊರಾಗ ಹಿಂಗೆ ಪುರಾಣ ನಡೆದಿತ್ತು. 8 ಮಂದಿ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಯಾರ, ಇನ್ನೂ ಬಂದಿಲ್ಲ. ಯಾಕ? ಅವ್ರು ಯಾತ್ರ ಮಾಡ್ಕೊತ ಹೋಗ್ಯಾರ ಆ ಕಡೆ. ಅದ್ರಾಗ ನನ್ನ ಹೆಂಡ್ತಿಗೆ ಹೈದ್ರಾಬಾದ್ ಕರ್ಕೊಂಡು ಹೋಗಿದ್ರಿ ಅಣ್ಣವ್ರಿ. ನನ್ನ ಹೆಂಡ್ತಿಗೆ ಹೈದ್ರಾಬಾದ್ ಕರ್ಕೊಂಡು ಹೋಗಿ ನನ್ನ ಹೆಂಡ್ತಿ ಜೊತೆ 2 ಅಕ್ಕಂಗಿಯರು ಬಂದಾರಿ. ನನ್ನ ಹೆಂಡ್ತಿಗೆ ಕನ್ನಡ ಬಿಟ್ಟು ದೇವರಾಣಿ ತೆಲುಗು ತಿಳಿಯಲ್ಲ, ಆಕಿಗೆ ಹೊಳೆಯಲ್ಲ, ಆಕಿಗೆ ಬರಲ್ಲ. ನನಗೆ ತೆಲುಗು, ಕನ್ನಡ, ಮರಾಠಿ ತಡೆ ಬರ್ತಿತ್ತು. ನಾ ಫೋನ್ ಮಾಡಿದೆ ಹೈದ್ರಾಬಾದ್, ನನ್ನ ಪರಿಚಯದ ಫ್ರೆಂಡ್ಸ್ ಹುಡುಗಿಯರು ಬಂದರು. ಹಾಯ್ ಕಹಾಯ್ ಹಮ್ ಹೈದ್ರಾಬಾದ್ ಸಿಕಂದ್ರಾಬಾದ್ ಆಯ್ ಪ್ಲೀಸ್ ಅವನ. ಆ ಹುಡುಗಿಯರು ಬಂದಾರ, ಹೈದ್ರಾಬಾದ್ ಹುಡುಗಿಯರು, ನನ್ನ ಆರ್ಟಿಸ್ಟ್, ನನ್ನ ಫ್ರೆಂಡ್ಸ್ ಹಾಯ್ ಅಂತ ಬಂದರು. ಬಂದ ಕೂಡಲೇ ನಾವು ಸ್ವಲ್ಪ ಫೋನ್ನಾಗ ಬ್ಯುಸಿ ಇದ್ದೆ. ನನ್ನ ಹೆಂಡ್ತಿ ಎಲ್ಲ ಅಕ್ಕ ತಂಗಿಯರು ಕೂತಿರು. ಅವ್ರ ಪರಿಚಯ ಇವ್ರಿಗಿಲ್ಲ, ಇವ್ರ ಪರಿಚಯ ಅವ್ರಿಗಿಲ್ಲ. ಆ ಹುಡುಗಿಯರಿಗೆ ಕನ್ನಡ ಬರಲ್ಲ, ನನ್ನ ಹೆಂಡ್ತಿಗೆ ತೆಲುಗು ಬರಲ್ಲ. ಅವ್ರು ಎಷ್ಟು ಚಂದ ಮಾತಾಡತ್ತಾರ, ನಾ ಹಿಂಗೆ ಕುಂತಾರಂದ. ಆ ಹುಡುಗಿಯರು ಬಂದು ನನ್ನ ಹೆಂಡ್ತಿ ಕೇಳ್ತಾರೆ ತೆಲುಗುದಾಗ, ಹಾಯ್ ఎవరండి, ಹಲೋ ఎవరండి, ಹಲೋ ఎవరండి. ನನ್ನ ಹೆಂಡ್ತಿಗೆ ತಿಳಿದೇ ಇಲ್ಲ. ಆಕಿ ಏನು, ನಾ ಬೀದರ್ ರಂಡಿ, ನಮ್ಮಕ್ಕ ಕಲಬುರ್ಗಿ ರಂಡಿ, ನೀ ಯಾವಾಕಿ ಹುಚ್ಚರಂಡಿ ಅಂದಳು. ಬೇತು ನೋಡ್ರಿ ಜಗಳ ಅಲ್ಲಿ ನೋಡ್ರಿ, ಬಿದ್ದು ನಗಾಗತ್ತ ಪಾರ್ಗಳು. ಇಂಥ ಊರು ನೋಡ್ರಿ, ನಾವು ಟಿವಿಯಾಗ ಸುಮ್ಮನೆ ನಗಿಸ್ತೀವಿ. ಅಪ್ಪರೇ ಟಿವಿಯಾಗ ಅದು ದೂರದರ್ಶನ 8 ಮಂದಿ ಕ್ಯಾಮ್ರಾ ಇರ್ತಾವ ಸುಮ್ಮನೆ. ಇಟ್ಟು ಚಂದ ನಗದ ಚಿಕ್ಕಾವಳಿಗಿದಾಗ ಮಳೇಂದ್ರ ಮುತ್ಯಾನ ಮಠ ಭಾಳ ದೊಡ್ಡ ಪ್ರಮಾಣದಾಗ್ಲಂತಾನೆ ಜೋರಾದ ಚಪ್ಪಾಳೆ ತಟ್ಟೋಣ. ನನಗೂ ಭಾಳ ಖುಷಿ ಆಯ್ತು. ಮುತ್ತೋರು ಅಂದರು ಚಿಕ್ಕಾವಳಿಗೆ ಬರಬೇಕು ನವಲಿಂಗವರೇ. ನಾ ಅಂದ ಇಲ್ಲ ಬುದ್ಧಿ, ನಾನು ಸ್ವಲ್ಪ ಬ್ಯುಸಿ ಇರ್ದೆ. ಎಷ್ಟು ಬ್ಯುಸಿ ಇದ ನೀವು ದೊಡ್ಡ ಶಾರದಾಗ ನಗ್ಸೋದ್ಕಿಂತ ನಮ್ಮ ಹಳ್ಳಿ ಮಂದಿ ಪ್ರೀತಿಗೆ ಬರ್ರಿ, ನಾನು ಆಶೀರ್ವಾದ ತಗೋರಿ ಅನ್ನೋ ಜೋರಾದ ಚಪ್ಪಾಳೆ ತರಬೇಕು. ಇಂಥ ತಾಯಿ ಹುರಿದ ಗುರುಗಳು ನೀವೆಲ್ಲ ಭಾಳ ಚಂದ ನಕ್ಕೋತ ಹಿಂಗೆ ಕುಂತೀರಿ. ನನ್ನ ಮಾತು ಪ್ರಾಸ ಹೆಚ್ಚು ನಿಮಗೆ ತ್ರಾಸ, ಮಾಡಿದ ಪ್ರವಾಸ ಸೇರಬೇಕು ನನ್ನ ನಿವಾಸ. ಮುತ್ತೂರಲ್ಲಿ ಒಳ್ಳೆ ಸಾಹಸ, ಸಂಗೀತದ ಸುವಾಸ, ನಕ್ಕರೆ ಮಂದಾಸ, ಇರಬೇಕು ಉಲ್ಲಾಸ, ಕಾಯಕವೇ. ಎಷ್ಟು ಜಾಗೃತ ಅದ ನೋಡ್ರಿ ಊರಾಗಿನ ಹುಡುಗರು. ಯಪ್ಪ ನಿಮ್ಮ ಪುರಾಣ ಹೇಳೋದು ಸಾರ್ಥಕ ಐತೆ. ಮತ್ತೆ ನಮ್ಮ ಜೇರಟ್ಗೆ ಅಪ್ಪವರು ಎಲ್ಲೆಲ್ಲಿ ಆ ನಗನೂರಾಗ ಇವರು ನಾವು ನಕ್ಕೋತೆ ಕಳೆದಿದ್ದು ನಗನೂರು ಜೋರಾದ ಚಪ್ಪಾಳೆ. ಮತ್ತೊಂದು ಸಲ ಗುಂದಿಗೆ ಕರ್ಕೊಂಡು ಹೋಗಿದ್ದು ಮತ್ತೆ ಯವ್ವ ಅಲ್ಲಿ ತಲವಾರೆಗಳು ಬಂದು ನಾ ಯಪ್ಪ ಬರ್ತೀನಿ. ನಾ 2ನೇ ದಿವಸದಾಗ ರೈಟ್. ಆದ್ರೆ ಗುಂದಿಗಿದಾಗ ನೆನಪು ಮಾಡಬೇಕು. 2 ದಿವಸ ಕಳೆದಿದ್ದ ದಿನಗಳು ನೆನಪಿದೆ. ಇವತ್ತು ಮಹಾಂತ ಗುರುಗಳು ನಮ್ಮ ಭಾಳ ವರ್ಷದಿಂದ ನಮ್ಮ ಚಂದ್ರಶೇಖರ್ ಆಲ್ಮೇಲೆ ಮುತ್ತಿಯವರು ಎಲ್ಲರೂ ನಾವು ಇವತ್ತು ನನ್ನ ಭಾಳ ಖುಷಿ ಆಯ್ತು ಅಂತ ಹೇಳ್ತಾ, ಇವತ್ತು ನೀವೆಲ್ಲ ಭಾಳ ಚಂದ ನಕ್ಕಿರ್ಯವ. ಹಬ್ಬ ನಿಮ್ಮವ. ನಿಮ್ಮ ಹೆಣ್ಮಕ್ಳು ಎಷ್ಟು ಶನಿ ಒಂದು ಸೀರೆ ಉಟ್ಕೊಂಡು ಎಷ್ಟು ಚಂದಕ್ಕೆ ಭಾರಿ ಕಾಣ್ತಿರವ. ಹಿಂಗೆ ಮಾಡ್ಕೊಂಡು ನಮ್ಮದು ಪ್ಯಾಂಟ್ ಒಬ್ರಿಗೇನ ಉಟ್ತಿ. ಅವ್ವ ಆಕಿಂದ ಮತ್ತು ದೇವರು ಶೃಂಗಾರ ಬಂಗಾರ ನಿಮಗೆ ಕೊಟ್ಟಾನ್ರಿ. ಈಗ ನೀವೆಲ್ಲ ಬಂಗಾರ ಇಲ್ಲಿ ಚಂದ ಇಟ್ಕೋತೀರಿ. ನಿಮ್ಮಂಗೆ ನಾ ಬಂಗಾರ ಹಾಕೊಂಡು ಮಾಮ ಅನ್ಬೇಕದ.
ಬಂಗಾರ ಹಾಕೊಳಕ್ಕೆ ನೀವೇ ಮಂದು, ಅಡಿಗೆ ಮಾಡಕ್ಕೆ ನೀವೇ ಮಂದು, ಕದ್ದು ರೊಕ್ಕ ಇಡಕ್ಕೆ ನೀವೇ ಮುಂದು, ಮತ್ತು ನಗಾಕ ನೀವೇ ಮುಂದು, ಮತ್ತು ಸತ್ತಾಗ ಅಳಾಕ ನೀವೇ ಮುಂದೆ. ಮುಂಜಾನೆ ಹೆಂಗೆ ಅಳ್ತೀರಿ ಗೊತ್ತದ? ಸಂಗೀತ ರಾಗದಾಗ ಅಳ್ತೀರಿ. ಮತ್ತು ನನ್ನ ಹೆಣ ಎತ್ತಿಗ್ರಿ ನೀವು ಸುಮ್ಮನೆ ನಗಸಾಕ. ಮುಂಜಾನೆ ಹೆಂಗೆ ಅಳ್ತೀರಿ ಗೊತ್ತದ? ಹೆಣ್ಮಕ್ಳು ನಾ ಸಾವು ಎಲ್ಲವ್ರ ಮನೆಯಾಗದ. ಮುಂಜಾನೆ ಹಿಂಗೆ ಧ್ವನಿ ಬರ್ತದ, ಆಮೇಲೆ ಹೊತ್ತಾದಾಗ ಆ ಹೆಣಕ್ಕೆ ಶೃಂಗಾರ ಮಾಡಿ ಊಟಕ್ಕೆ ಬಡ್ದಾಗ ಊರು ಮಂದಿ ಸಿಳ್ತಾರ, ಬೀಗರು ಬರ್ತಾರ. ಅವಾಗ ರಾಗದ ಟ್ಯೂನಿಂಗ್ ಚೇಂಜ್. ನೋಡೇ ಯಾಕ ಆಕೆ ನೋಡಾಕೆ ಬಂದಿರ್ತಾಳೆ. ಆಕಿ ಬಂದಾಗ ಸುಮ್ಮನೆ ಕೊಡ್ತದ, ಆಕಿ ಹಾರಾಡ್ಕೋತ ಇಂಥದ್ದು ಬರಬಾರ್ದಿತ್ತೇ ಯಾಕ, ಇದು ಏನು ಕಣ್ಣಾಗ ನೋಡೋದವಂತೆ ಯಾಕ. ಮತ್ತಿಕ್ಕಿ ಪ್ರಶ್ನೆ ಚಾಲು ಮಾಡ್ತಾ, ಕಲಬುರಗಿಗೆ ಒಯ್ದಿದ್ದೆ ಯಾಕ, ಅಲ್ಲಿ ಹಿಡ್ದಿಲ್ಲೇ ಯಾಕ, ಬೆಂಗಳೂರಿಗೆ ಒಯ್ದಿದ್ದೆ ಯಾಕ, 8 ದಿವ್ಸ ಇಟ್ಕೊಂಡ್ರೆ ಯಾಕ, ಓಟು ಗಂಟು ಖಾಲಿ ಮಾಡ್ಯಾರೆ ಯಾಕ, ಹೊಂಟೋದೆ ಯಾಕ. ಓಟು ಇಲ್ಲೇ ಹೇಳ್ತಾರೆ. ಯವ್ವ, ಅವಸರದಾಗ ಭಾಷಣ ಮಾಡಬಾರ್ದು, ಅವಸರದಾಗ ಊರಿಗೆ ಹೋಗ್ಬಾರ್ದು. ಮೊನ್ನೆ ಬಸೂರ್ದಾಗ ಒಂದು ಲಗ್ನ ಐತ್ರಿ ಸೊಲ್ಲಾಪುರದಾಗ. ಸಂಜೆ ಮುಂದೆ ಲಗ್ನ ಭಾಳ ಡೇಂಜರ್ ಆತಾವ್ರಿ. ಮಧ್ಯಾಹ್ನ ಮಾಡ್ಕೊಳ್ತಾವ, ಸಂಜೆ ಮುಂದೆ ನೈಟು ಅವ್ರು ಟೈಟ್ ಆಗಿರ್ತಾವ. ಇನ್ನೇನು ಮದುಮಗ ಹಿಂಗೆ ತಾಳಿ ಕಟ್ಟಬೇಕಾದ್ರೆ ರೆಡಿ ಆಗಿದ್ದ, ಲೈಟ್ ತುಂಬಿ ತುಳುಕಿತ್ತು. ಸಂಜೆ ಮುಂದೆ 7ಕ್ಕೆ ತಾಳಿ ಕಟ್ಟಬೇಕಾಗಿತ್ತು. ಹಿಂಗೆ ತಾಳಿ ಕಟ್ಟಬೇಕಾದ್ರೆ ಲೈಟ್ ಪಕ್ಕನೆ ಹೋಯ್ತದೆ, ಕರೆಂಟ್ ಹೋಯ್ತು. ಸ್ವಾಮಿ ಅವಸರ ಮಾಡ್ತದ, ತಾಳಿ ಕಟ್ಟು ಮುಹೂರ್ತ ಮುಗಿತದೆ. ಇವ ಕತ್ತಲ್ದಾಗ ಮದುಮಗ ತಾಳಿ ಕಟ್ಟೇ ಬಿಟ್ಟ. ಅವಾಗ ಅಕ್ಷತ ಹಾಕೇ ಬಿಟ್ರು. ಅವಾಗ ಕರೆಂಟ್ ಬಂದು ಅವಸರದಾಗ ಕತ್ತಲ್ದಾಗ ಮದುಮಗ ಯಾರಿಗೆ ತಾಳಿ ಕಟ್ಟಿದ? ಅವ್ರ ಅತ್ತಿಕೊಳ್ಳಿ ಕಟ್ಟಿದ. ಮಾವನ ಹಾರ್ಟ್ ಅಟ್ಯಾಕ್ ಆಗಿತ್ತ. ಹಂಗ ಈಗ ಟೈಮ್ ಭಾಳ ಆಗ್ಯದ, ಇನ್ನು ಪ್ರಸಾದ ಮಾಡಬೇಕು. ಇಂಥ ಗುರುಗಳ ಒಂದು ಮಧ್ಯದಲ್ಲಿ ಅವರ ಆಶೀರ್ವಾದದಿಂದ ನಾ ಬಂದಿನಂದ್ರೆ ನಂದು ಪುಣ್ಯ ಅಂತ ಹೇಳ್ತಾ, ನಾನು ಕಲ್ತಿದ್ದು ಗದಗಿನ ಪುಟ್ಟರಾಜ್ ಗುರುಗಳಿಗೆ ಜೋರಾದ ಚಪ್ಪಾಳೆ. ನನ್ನ ವಿದ್ಯಾ ಗುರುಗಳು 10 ವರ್ಷ MA ಮ್ಯೂಸಿಕ್ ಪದವಿ ಮಾಡಿಕೊಂಡು ಆಕಾಶವಾಣಿ ದೂರದರ್ಶನ ಕಲಾವಿದರಾಗಿ ನಮ್ಮ ಜೇರಟ್ಗಿ ಅಪ್ಪವ್ರ ಜೊತೆಗೆ ಸುಮಾರು 10 ವರ್ಷ ಕಾಲ ಅವ್ರ ಜೊತೆಗೆ ತಬಲಾಜಿಯಾಗಿ ನಾನು ಸೇವೆ ಮಾಡಿದ್ದು. ಇವತ್ತು ಮುತ್ತಿಯವ್ರ ದರ್ಶನ ಆಗಿದ್ದು ನನ್ನ ಭಾಗ್ಯ. ಅದು ಅಫ್ಜಲ್ಪುರ ಗುರುಗಳ ಒಂದು ಆಶೀರ್ವಾದ. ಆಲ್ಮೇಲೆ ಗುರುಗಳು ಭಾಳ ನನಗೆ ಈ ಭಾಗದಾಗ ಕುಂಸಿ ತಾಯಿಯವ್ರು ಫಸ್ಟ್ ಕರೆಸಿದ್ದಾರೆ. ಇಲ್ಲ ಅಣ್ಣವ್ರು ತೊಗೊಂಡ್ಟಾರ, ಕಾಣಿಕೆ ತೊಗೊಂಡು ಏನು ಕ್ಯಾಪು ಏನು ಮ್ಯಾಪ್ ಅಣ್ಣ ನಿಂದು? ಮಹೇಶ್ ದಿಡ್ಡಿಮನಿ. ಇನ್ನೊಂದು 4 ಮಂದಿ ಎಲ್ಲ ಮನೆಗಳು ಬರ್ತಾವಣ. ಮಹೇಶ್ ದಿಡ್ಡಿಮನಿಯವ್ರು ಕೂಡ 50 ಯಾರು ಕೊಟ್ಟಿಲ್ಲ, ಅಂತೂ ದಿಡ್ಡಿಮನಿ ಕೊಟ್ಟಾರ. ಅವ್ರಿಗೆ ಜೋರಾದ ಚಪ್ಪಾಳೆ ಮಹೇಶ್ ಅಣ್ಣವ್ರಿಗೆ ಕೂಡ. ಅದಕ್ಕೆ ಸಂಗೀತದ ಕಲಾ ಇದು ಪುಣ್ಯದ ನೆಲ, ಪುಟ್ಟರಾಜ್ ಗುರುವಿನ ಆಶೀರ್ವಾದ ಬಲ. ನನಗಿಲ್ಲ 1 ಎಕರೆ ಹೊಲ, ದಿನ ಸಿಗ್ತದ ಪ್ರಸಾದದ ಫಲ. ಸಂಗೀತಕ್ಕಿಲ್ಲ ಕುಲ, ಒಬ್ಬ ಕಲಾವಿದನ ಛಲ ಬೇಕು. ಜೋರಾದ ಚಪ್ಪಾಳೆ. ಈ ಭಾಗದಾಗ ಅಫ್ಜಲ್ಪುರ ಸೆನಿಗಿದಾಗ ಈ ಭಾಗದಾಗ ಕಲಾವಿದರಿಗೆ ತವ್ರ ಮನೆ ಅಂದ್ರೆ ನಮ್ಮ ಅಫ್ಜಲ್ಪುರ ಮುತ್ಯಾರು. ಜೋರಾದ ಚಪ್ಪಾಳೆ. ಇವತ್ತು ನಿಜವಾಗಿ ಇಂಥ ಗುರುವಿನ ಆಶೀರ್ವಾದ ನಮಗೂ ನಿಮಗಾಗಲಿ, ನಿಮ್ಮೆಲ್ಲರೂ ಬದುಕಿಗೆ ಒಳ್ಳೇದಾಗಲಿ. ಇಂಥ ಒಬ್ಬ ಕಲಾವಿದನಿಗೆ ವೇದಿಕೆಗೆ ಇಷ್ಟೆಲ್ಲ ದೊಡ್ಡ ಮಂದಿ ಎಲ್ಲ ಪಾಪ ದೊಡ್ಡವರು ಅವ್ರ ಸ್ಪೀಚು ಟೀಚ್ ನಾವು ಕೇಳಬೇಕಾಯ್ತು. ಆಯಿ ಚಂದ ಕುಂತಿದ್ಯವ, ನಿನ್ನ ಹೆಸರೇನವ? ಅವನ ಹೆಸರು ಇಂಥ ತಾಯಿ ಯವ, ನನ್ನ ತಾಯಿ ಕಳ್ಕೊಂಡಿನವ, ನೀವೇ ನನ್ನ ತಾಯಿ, ಇವರೇ ನನ್ನ ತಂದೆ. ಖರೆ ನನ್ನ ಸಣ್ಣವಿದಾಗ ತಂದೆ ತಾಯಿ ತೀರ್ಕೊಂಡಾರ. ನನ್ನ ಕತೆ ಪೂರ್ತಿ ಮುತ್ತರಿಗೆಲ್ಲ ಗೊತ್ತದ. ನಾ ಹಿಂಗೆ ಬೆಳೆದೀನಿ. ಅದು ಪುಟ್ಟರಾಜ್ ಗುರುಗಳ ಆಶೀರ್ವಾದ. ಜೋರಾದ ಚಪ್ಪಾತಿರ್ಬೇಕು. ಏನಿಲ್ಲವ, ರೊಕ್ಕ ಮುಖ್ಯ ಅಲ್ಲ, ಗುರುಗಳ ಆಶೀರ್ವಾದ ಪಕ್ಕ ನನಗೆ ಅಂತ. ನಾ ಹೆಚ್ಚು ಮಾತಾಡಿ ನಿಮ್ಮದು ಹುಚ್ಚ ಇರಬಾರ್ದು. ಚಂದ ನಕ್ಕೋತೀರಿ. ನೀವು ಹಠ ಮಾಡಬೇಡ್ರಿ ಅಣ್ಣ, ನೀವು ಗಂಡ್ಮಕ್ಳು ಚಟ ಮಾಡಬೇಡ್ರಿ. ನೀವು ನೀಟಾಗಿರಬೇಕು, ನೀವು ಸ್ವೀಟ್ ಆಗಿರಬೇಕು. ಜೋರಾದ ಚಪ್ಪಾಳೆ. ಎಲ್ಲ ತಾಯಂದಿರಿಗೆ ಕೋಟಿ ನಮಸ್ಕಾರ. ನಮ್ಮ ಹಿರಿಯರು ಇಷ್ಟೆಲ್ಲ ಇದ್ದಿರಿ ಅಣ್ಣ, ನಿಮ್ಮ ಋಣ ಎಂದೂ ತೀರ್ಸೋಕ್ಕಾಗಲ್ಲ. ಇಂಥ ಅಫ್ಜಲ್ಪುರ ಮುತ್ತಿಯವ್ರು ಈ ಹೊತ್ತಿನಾಗ 11 ಗಂಟೆಗೆ ನಮ್ಮ ಊರ ಕಡೆ, ನಮ್ಮ ಕಲ್ಯಾಣ ಕಡೆ ಬಂದ್ರೆ ಮುಗೀತು. ಅಲ್ಲಿನ ಭಾಷೆ ತಿಳಲ್ಲ, ಅಲ್ಲಿನ ಜನದ ಮಾತೆ. ಈ ಜೇಡಿಗೆ ಮುತ್ತೆ ಕಮಲ್ನಗರ್ ಕರ್ಕೊಂಡು ಗುದ್ಗಿರಿ ಕಡೆ ಹಾಕೋಗ ನಮ್ಮ ಭಾಷೆ
ಹಾಕೋಗ ಎತ್ತಿನ ಮನ ಮುತ್ಯ ಯಾನ್ ಹೇಳ್ತನಗ ನಮ್ಮ ಭಾಷೆ. ಈ ಮುತ್ಯಾನ ಏನು ಹೇಳ್ತಾರೋ ನಾವಿಂಗ್ ಅವ್ನ ಅಡ್ಡಿ ನಗಸ್ತಾನ್ರಿ ಸೊಳೆ ಮಗ ಬಯ್ಯದಾಗಲ್ಲ. ಯಪ್ಪ ಚಿಕ್ಕ ಹಾವಳಿಗೆ ಜನ, ಚಿಕ್ಕ ಹಾವಳಿಗೆ ಅದು ಚೊಕ್ಕ ಹಾವಳಿಗೆ. ಜೋರಾದ ಚಪ್ಪಾಳೆ. ಇಟ್ಟು ಚಿಕ್ಕ ಇದ್ರ ಚೊಕ್ಕದಿಂದ ನಕ್ಕೇರಿ. ನಿಮಗೆಲ್ಲ ಒಳ್ಳೇದಾಗಲಿ, ನಗನಕ್ಕೋತೀರಿ, ನಿಮ್ಮ ಬದುಕು ಬಂಗಾರ ಆಗಲಿ. ನಾ ಭಾಳ ಖುಷಿ ಪಟ್ಟೀನಿ, ಆನಂದ ಪಟ್ಟೀನಿ. ಇಷ್ಟು ದೈವ ಒಬ್ಬರು ಎದ್ದೋಗಿಲ್ಲ. ಭಾಳ ಪ್ರೀತಿಯಿಂದ ನನ್ನ ಕಾರ್ಯಕ್ರಮ ನೋಡಿದ್ರಿ. ಇಷ್ಟೆಲ್ಲ ದೊಡ್ಡವರು ವೇದಿಕೆಗಿದ್ದಾರೆ. ಯಪ್ಪ ನಿಮಗೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ. ನನ್ನ ಮಾತು ಏನಾದರೂ ತಪ್ಪಿದ್ರೆ ನನ್ನ ಒಡ್ಯಾಗ ಹಾಕ್ರಿ, ಅಲ್ಲೇ ಹೊಳ್ಯಾಗ ದಾಟಿ. ಇನ್ನು ಭಾಳ ಅದಾವ. ರಾಜ್ಕುಮಾರ್ ಧ್ವನಿ, ಸಿದ್ದರಾಮಯ್ಯನ ಧ್ವನಿ ಅವೆಲ್ಲ ಮಾಡಬೇಕಾಗಿ ಬಂದು ಕಾಂಗ್ರೆಸ್ದವ್ರು ನನ್ನ ಜಗಳ ತೆಗೆದರೆ ಸುಮ್ಮನೆ ನಗಿಸ್ತಾ ಇರ್ತೀನಿ ನಾನು. ನಮ್ಮ ನರ್ಸಿಂಗ್ ಜೋಶಿ, ಮಾಮನಿ, ಇನ್ನುಮತಿ ಸಾಲಿಮಠ್, ನಿಜವಾಗಿ ನನಗೆ ಭಾಳ ಖುಷಿ ಆಯ್ತು. ಇವತ್ತು 7ನೇ ತಾರೀಕು ದಿವಸ ಮುತ್ಯೋರು ಇವತ್ತು ಇತಿಹಾಸ ನೆನ್ಪಿಟ್ಕೋರಿ. ನಾಳೆಗೆ ಯಾವ ತಾರೀಕು? 8. ಮನುಷ್ಯ ಹುಟ್ಟಿದಾಗ 1 ಹೋಗುವಾಗ 1. ಮಳೇಂದ್ರ ಮುತ್ಯನ ಜೊತೆ ಇರಬೇಕು, ಎಲ್ಲರದ್ದು ನೆಂಟು. ಅವರ ಆಶೀರ್ವಾದ ನಮಗೆ ಗಂಟು. ಜೋರಾದ ಚಪ್ಪಾಳೆ ಅಂತ ಹೇಳ್ತಾ ತಮಗೆಲ್ಲರಿಗೂ ನನ್ನ ಪ್ರೀತಿಯ ನವಲಿಂಗ್ ಪಾಟೀಲ್, ನಿಮ್ಮ ಪ್ರೀತಿ ಬೀದರಿಂದ ನವಲಿಂಗ್ ಪಾಟೀಲ್. ನಗಿಸ್ತಾ ಇರ್ತೀನಿ, ನೋಡ್ತಾ ಇರಿ. ನಿಮ್ಮ ಚಂದನ, ನಿಮ್ಮ TV9. ನಮಸ್ಕಾರ, ಧನ್ಯವಾದಗಳು. ಇಲ್ಲಿಯವರೆಗೆ ತಡಣ್ಣ, ನಮ್ಮ ಕಲಾವಿದರು ಭಾಳ ಚಂದ ಹಾಡ್ತೇವೆ. ನಿನ್ನ ನಾದ ಚಂದದ ತೆಳ್ಳಗು. ಇವ ನಿಮ್ಮೂರು ಯಾವುದು? ಕಟ್ಟಿ ಸಂಘ. ಮೊನ್ನೆ ಜಾತ್ರೆಗೆ ಹೋಗಿದ್ದೆ, ನಮ್ಮ ರಾಜು ಎಲ್ಲ ನಮ್ಮ ದೋಸ್ತು. ಆ ಕಟ್ಟಿ ಸಂಘದ ಓಸು ಕಟ್ಕೊಂಡೇ ಕುಂತ ಅಷ್ಟು ಮಂದಿ ಕಲಾವಂತರ. ಜೋರಾದ ಚಪ್ಪಾಳೆ. ಇವರು ಆಲ್ಮೇಲೆ ಅಲ್ಪೆ ಸಿಂದಗಿ, ಅದಕ್ಕೆ ಬೆನ್ಗಿ ತುಂಬ್ಕೊಂಡು ಕುಂತು ಚಂದ ಹಾಡಪ್ಪಿ. ಹಾಡಾಕೊಂದು ರಾಗ ಅದ. ಇಂಥ ಗುರುಗಳ ಜೊತೆ ಹಿಂಗೆ ತಬಲಾ ಬಾರಿಸ್ಕೋತ ಮತ್ತೆ ಈಗ ನಾ ಮೈ ಕೇಳಿನಿ. ಯಾಕ್ರಿ ಮತ್ತೆ ಅವಾಗ ಮುತ್ತೇರು ಅವ್ರ ಪುರಾಣ ಆಗೋಣ 10 ನಿಮಿಷ ಟೈಮ್ ಕೊಡ್ತಿರು. ಯಪ್ಪ ಖುಷಿ ಆಯಿತು. ಚಂದ್ರಶೇಖರ್ ಮುತ್ತೇರು ನೋಡತ್ತಾರ ಮಗನ. ಆ ಊರಾಗ ಉರ್ಸು ಭಾಳ ಬಿರುಸು ಮಾಡ್ತಾರೆ ಅಪ್ಪ. ಆ ಉರ್ಸಿದಾಗ ಹೋಗಿದ್ದೆ. ಆದರೂ ಎಲ್ಲ ಗುರು ಪರಂಪರೆಗೂ, ನಮ್ಮ ವೆಂಕಟೇಶ್ವರ ಮುತ್ತೇರಿಗೂ, ಈ ಕಡೆ ಎಲ್ಲ ನಮ್ಮ ಎಂಕಂಚಿ ಮುತ್ತೇರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ನಗಸಾಕೆ ಹೇಳಿನಿ, ನಕ್ಕೋತಿರ್ರಿ, ನಾನು ಬೈಬೇಡ್ರಿ. ಸುಮ್ಮನೆ ಹಿಂಗೆ ನನ್ನ ನೋಡಬೇಡ್ರಿ. ನನಗೆ ಗುರ್ಕಾಸು ನೋಡತ್ತಿದೀಯವ್ವ. ಚಂದಿರ್ರಿ ತಾಯಿ. ನಿಮ್ಮ ಕಾಲಿಗೆ ನಮಸ್ಕಾರ. ಖರೇ ಅಂಬಾಬಾಯಿ ಕುಂತಂಗೆ ಕುಂತೀರಿ ನೋಡ್ರಿ. ಇವ ನನ್ನ ಊರಾಗ ಒಟ್ಟನಗಲ್ರಿ ದೇವ್ಗು. ಅವು ಹರ್ಕೊಂಡು ತಿಂದು ನಾಯಿ ಕೊಂಡ ನನ್ನ ನಾಯಿ ಅಂತ ತಿಳ್ಕೊಂಡಿರಿ. ನಾ ಇನ್ನೂ ಭಾಳ ಮಿಮಿಕ್ರಿ ಮಾಡ್ತೀನಿ. ಸಮಯ ಬೇಕು, 1 ಗಂಟೆ ಬೇಕು. ಎಲ್ಲ ನಮ್ಮ ಎಲ್ಲ ಗೆಳೆಯರಿಗೆ ಒಂದು ಜೋರಾದ ಚಪ್ಪಾಳೆ. ಹಿಂದದವರಿಗೆ ಎಲ್ಲ ಒಂದು ಕೈ ಮೇಲ್ ಮಾಡೋ ಜೋರಾದ ಚಪ್ಪಾಳೆ ಕೊಡಬೇಕು. ಆಶೀರ್ವಾದ. ಧನ್ಯವಾದಗಳು. ಇಲ್ಲಿಯವರೆಗೆ ಹಾಸ್ಯ ಚಟುವಟಿಕೆಯೊಂದಿಗೆ ನಿಮ್ಮೆಲ್ಲರನ್ನ ನಗಲಲ್ಲಿ ತೇಲಾಡಿಸಿದಂಥ ಶ್ರೀ ನವಲಿನ್ ಪಾಟೀಲ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು.